ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಇವತ್ತಿನ ವಿಡಿಯೋದಲ್ಲಿ ಫ್ರೈಡ್ ರೈಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಸೂಪರ್ ಆಗಿರುತ್ತೆ. ಮಾಡಿದ್ರೆ ಆಚೆಗಡೆನೇ ಹೋಗಿ ತಿಂತೀವತ್ತೆ, ಮನೆಗೆ ಮಾಡ್ಕೊಂಡಿದ್ರೆ ಹೇಗಿರುತ್ತೆ, ಏನೇನು ಬೇಕು ಅಂತ ನೋಡೋಣ ಬನ್ನಿ. ಕರ್ಬೇವಿನ ಸೊಪ್ಪು, ಸಣ್ಣಗೆ ಹಚ್ಚಿರೋ ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಥರ ಸಾಸು, ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು. ಈಗ ಮೆಣಸಿನ್ಕಾಯ ಸಣ್ಣಗೆ ತುರಿದಿಟ್ಕೊಂಡಿರೋದು, ಬಟಾಣಿ, ತರಕಾರಿ ಎಲ್ಲ ಮಿಶ್ರ ತರಕಾರಿ ಹಾಕ್ಕೊಳ್ಳೋಣ. ಈಗ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋವರೆಗೂ ಬಿಡೋಣ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಏನು ಹಾಕೋಣಷ್ಟಿಲ್ಲ, ನಾನು ಜೀರಿಗೆ ಒಂದು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಬರುತ್ತೆ ಅಂತ. ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಸಣ್ಣಗೆ ಉದ್ದುದಕ್ಕೆ ಹಚ್ಕೊಂಡಿರೋದು, ನೀವು ಬೇಕಾದ್ರೆ ಸಪ್ರೇಟು ಫ್ರೈ ಮಾಡ್ಕೊಂಡು ಹಾಕೊಬೋದು, ಕುರುಮ್ ಅಂತ ಇರುತ್ತೆ. ನಾನು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಮೆತ್ತಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಸಪ್ರೇಟು ಎಣ್ಣೆಗೆ ಫ್ರೈ ಮಾಡಿ ಲಾಸ್ಟಲ್ಲಿ ಹಾಕೊಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಹಸಿ ಮೆಣಸಿನ್ಕಾಯಿ ತುರಿದಿಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಚೆನ್ನಾಗಿರೋದು, ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಇದು ಫ್ರೈಡ್ ರೈಸಿಗೆ ಚೆನ್ನಾಗಿರಲ್ಲ. ಮಿಕ್ಸಿ ಮಾಡಿ ಬೇಕಾದ್ರೂ ಹಾಕೊಬೋದು, ಇಲ್ಲಾಂದರೆ ಸಣ್ಣಕ್ಕೆ ತುರಿದುಬಿಟ್ಟು ಹಾಕ್ಬೋದು, ಇಲ್ಲ ಉದ್ದುದಕ್ಕೆ ಹಚ್ಚಿನೂ ಹಾಕೊಬೋದು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ, ಸಣ್ಣಗೆ ಉದ್ದುದಕ್ಕೆ ಹಚ್ಕೊಂಡಿರೋದು. ಬಣ್ಣ ಬಿಡೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬಣ್ಣ ಬಿಡಬೇಕು. ಈಗ ಹಸಿ ಬಟಾಣಿ ನಾನು ಒಂದು ಕೂಗಿಸ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಹಾಗೆ ಹಾಕೊಬೋದು. ಹಿಂಗೆ ಹಾಕಿದ್ರೆ ಸ್ವಲ್ಪ ಬೇಯಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಸುಯಿ ಅನ್ನೋಷ್ಟರಲ್ಲಿ ಆಫ್ ಮಾಡಿಬಿಟ್ಟು ನಾನು ಕುಕ್ಕರಾಗಿ ಕೂಗಿಸ್ಕೊಂಡಿದ್ದೀನಿ ಒಂದೇ ಒಂದು ಕೂಗು. ಈಗ ಹಸಿ ತರಕಾರಿ ಏನು ತರಕಾರಿ ಬೇಕಾದ್ರೂ ನೀವು ಹಾಕ್ಕೊಬೋದು. ನಾನು ಹುಳ್ಳಿಕಾಯಿ, ಕ್ಯಾರೆಟು, ನವಕೋಲು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದೇ ಕಲರ್ ಚೇಂಜ್ ಆಗುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕಿದ್ದು ಚೆನ್ನಾಗಿ ಹುರ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆವಾಗ ಸ್ವಲ್ಪ ಹಾಕಿದ್ವಿ, ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಪೆಪ್ಪರ್ ಪೌಡರ್, ಇದು ಬೇಕಾದ್ರೆ ಹಾಕೊಬೋದು, ಬೇಡದಿದ್ರೆ ಬಿಡ್ಬೋದು. ಚಿಲ್ಲಿ ಪೌಡರು ಅಷ್ಟೇ, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಗರಂ ಮಸಾಲ ಮೇಯ್ನ್ ಹಾಕಲೇಬೇಕು, ಹಾಕಿದ್ರೇ ಗರಂ ಮಸಾಲ ಚೆನ್ನಾಗಿರೋದು ಫ್ರೈಡ್ ರೈಸ್ಗೆ. ನೀವು ಬೇಕಾದ್ರೆ ಪೆಪ್ಪರ್ ಪೌಡರ್ ಇಲ್ಲ ಅಂತಂದರೆ ಒಗ್ಗರಣೆಗೆ ಪೆಪ್ಪರ್ ಇರುತ್ತಲ್ಲ ಹಂಗಂಗೆ ಸ್ವಲ್ಪ ಹಾಕೊಬೋದು, ಇಲ್ಲ ಜಜ್ಜಿನೂ ಹಾಕೊಬೋದು. ತಿನ್ನೋರಾದರೆ ಹಂಗೆ ಹಾಕೊಬೋದು, ಇಲ್ಲಾಂದರೆ ಇದು ಮಾಡ್ಬೋದು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಗೆ ಲಾಸ್ಟ್ ಇನ್ನೇನು ಆಗೋಷ್ಟರಲ್ಲಿದೆ ಅನ್ನೋವಾಗ ಟೊಮೆಟೊ ಕೆಚಪ್ಪು, ಸೋಯಾ ಸಾಸು, ಸ್ವಲ್ಪ ಚಿಲ್ಲಿ ಸಾಸು, 3 ಸಾಸ್ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆಗಡೆ ಉದುರಿಸ್ಕೊಂಡು, ಸಾಸುಗಳು ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಬೇಯೋಷ್ಟು ಸ್ವಲ್ಪನೇ 1 ನಿಮಿಷ ಆದರೆ ಸಾಕು. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ, ಫ್ರೈಡ್ ರೈಸ್ ಗೊಜ್ಜು. ಇದನ್ನು ನೀವು 15 ದಿನ ಇಟ್ಟರೂ ಏನೂ ಆಗೋಲ್ಲ, ಎಣ್ಣೆಯಲ್ಲೇ ಬೇಯಿಸಿರೋದಲ್ವ, ಒಂಚೂರು ನೀರು ಹಾಕಿಲ್ಲ, ಅದಕ್ಕೋಸ್ಕರ 15 ದಿನ ಬೇಕಾದ್ರೂ ಇರುತ್ತೆ. ಇದನ್ನು ತಟ್ಟೆ ಮುಚ್ಚಿಕ್ಬೇಡಿ, ನೀರು ಬಿಟ್ಕೊಂಡ್ಬಿಡುತ್ತೆ. ಹಂಗೆ ಸ್ವಲ್ಪ ಆರಿದ್ಮೇಲೆ ಒಂದು ಡಬ್ಬಿಗೆ ತೆಗೆದಿಟ್ಕೊಳ್ಳಿ. ಈಗ ಬಿಸಿ ಅನ್ನ ಜೊತೆಗೆ ಈ ಗೊಜ್ಜಾಕಿ ಬೆರೆಸಿ ತಿಂದರೆ ಸೂಪರಾಗಿರುತ್ತೆ. ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ, ಅಮ್ಮು ಕ್ರಿಯೇಷನ್ಸ್ ಅಂತ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.